ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 70 ವರ್ಷಗಳು ಸ್ವತಂತ್ರ ಬಂದಾಗಿನಿಂದ ಕೂಡ ಅವರ ಭೂಮಿಗೆ ಪೋಡಿ ಆಗಿಲ್ಲ, ಆಕಾರ ಬಂದು ಸಿಕ್ಕಿಲ್ಲ, ದುರಸ್ತಿ ಆಗಿಲ್ಲ. ಕಟ್ಟಿರುವ ಮನೆಗೆ 75 ವರ್ಷ ಆದರೂ ಕೂಡ ಹಕ್ಕುಪತ್ರವನ್ನು ಪಡೆದುಕೊಳ್ಳಕ್ಕಾಗಲಿಲ್ಲ ಅಂತ ವಾತಾವರಣ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಸ್ವತಂತ್ರ ಭಾರತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಒಬ್ಬ ಯುವ ನಾಯಕರಿಗೆ, ಒಂದು ರೈತ ಕುಟುಂಬದಿಂದ ಬಂದಂತ ಒಬ್ಬ ವ್ಯಕ್ತಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆಳವಾಗಿ ಅಧ್ಯಯನ ಮಾಡಿ ರೈತನ ಕಷ್ಟ ಏನಿದೆ, ರೈತ ತಹಸೀಲ್ ಆಫೀಸ್ಗೆ, ಡಿಸಿ ಆಫೀಸ್ಗೆ, ಎಸಿ ಆಫೀಸ್ಗೆ ತಿರುಗಾಡೋದ್ರಿಂದ ಅವನ ಕಾಲ ಎಷ್ಟು ವ್ಯಯ ಆಗ್ತದೆ, ಅವನು ಎಷ್ಟು ನಷ್ಟಕ್ಕೆ ಬರ್ತಾನೆ, ಅವನಿಗೆ ಎಷ್ಟು ಟೆನ್ಷನ್ ಆಗ್ತದೆ, ಎಷ್ಟು ತಿರುಗಾಡಿಸ್ತಾರೆ, ಇವೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಂಡು ಏನು ಎಸ್.ಎಂ. ಕೃಷ್ಣ ಅವರು ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದರು. ಈ ಭೂಮಿ ರೈತನಿಗೆ ಸೇರಬೇಕು ಅಂತ ಹೇಳಿಬಿಟ್ಟು ಅವರ ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಬಹುತೇಕ ಬಂದಂಥ ಕಂದಾಯ ಸಚಿವರುಗಳಲ್ಲಿ ಈ ಕೆಲಸವನ್ನು ರೈತನ ಕಣ್ಣೀರು ಒರೆಸಿ ತಿರುಗಾಡೋದನ್ನು ತಪ್ಪಿಸಿ ತನ್ನ ಮನೆಗೆ ಹಕ್ಕುಪತ್ರ ಮತ್ತು ಪೋಡು ಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಿದವರು ಯಾರನ್ನೊಬ್ಬರಿದ್ರೆ ಅದು ಕೃಷ್ಣ ಬೈರೇಗೌಡರು ಅನ್ನೋದನ್ನು ನಾವ್ಯಾರೂ ಕೂಡ ಮರೀತೀವಿ. ಇದು ಅಷ್ಟು ಸಲೀಸಲ್ಲ, ಬಹಳ ಕ್ಲಿಷ್ಟವಾದ್ದು. ಎಲ್ಲಿ ಹೋದ್ರೆ ಅಲ್ಲಿ ಕೇಸ್ ಹಾಕ್ತಾರೆ, ಅಕ್ರಮವಾಗಿ ಜಮೀನು ತಗೊಂಡಿರ್ತಾರೆ. ಡೆವಲಪರ್ಸು ತಾಲೂಕು ಆಫೀಸಲ್ಲಿ ದಾಖಲೆಗಳನ್ನೇ ಖಾಲಿ ಮಾಡಿಬಿಟ್ಟಿರ್ತಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟವಾದ ಪರಿಸ್ಥಿತಿ. 1, 2, 3, 4, 5 ದಾಖಲೆಗಳು ಹುಡುಕಿ 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 ಕಡೆಗೆ 1-2 ದಾಖಲೆ ಇದ್ರೂ ಕೂಡ ರೈತನಿಗೆ ನಾವು ಪೋಡಿ ಮಾಡಿ ಅವನ ಮನೆಗೆ ಪೋಡಿ ಪತ್ರವನ್ನು ಕೊಡಬೇಕಂತ ಒಂದು ಚಿಂತನೆಯನ್ನು ಮಾಡಿದ್ದು ಕೃಷ್ಣ ಬೈರೇಗೌಡರು. ನಾನು ಇನ್ನೂ ಒಂದು ಮಾತು ಮುಂದಕ್ಕೆ ಹೋಗಿ ಹೇಳಿದೆ. 75 ವರ್ಷ, ನಾನು 1972ರಲ್ಲಿ 50 ವರ್ಷ ಮುಗಿದಿದೆ. ಶಿಡ್ಲಘಟ್ಟದಲ್ಲಿ ದರಖಾಸ್ತು ಕಮಿಟಿ ಮೆಂಬರ್ ಆಗಿದೆ ಜೆ ವೆಂಕಟಪ್ಪನವರು ಅಂತ MLA ಅವರು. ಆ ದಿನ ಮಂಜೂರು ಮಾಡಿರೋ ಜಮೀನಿಗೆ ಅವರ ಹತ್ರ ಎಲ್ಲ ದಾಖಲೆ ಕಳ್ಕೊಂಡಿದ್ದಾರೆ. ಗುಡಿಸಲು ಮನೆ ಇರ್ತದೆ, ಹೆಂಚಿನ ಮನೆ ಇರ್ತದೆ, ಸಾಗುವಳಿ ಚೀಟಿಯನ್ನ ಏನು ದಾಖಲೆ. ತಾಲೂಕು ಆಫೀಸ್ಗೆ ಹೋದ್ರೆ ಒರಿಜಿನಲ್ ಮಂಜೂರಾಗಿರೋದಾಗಲಿ, OM ಆಗಲಿ, ರೆಸಲ್ಯೂಷನ್ ಪುಸ್ತಕ ಆಗಲಿ ಅವು ಕೂಡ ಇಲ್ಲದಂತ ವಾತಾವರಣವನ್ನ ಮಧ್ಯವರ್ತಿಗಳು, ಡೆವಲಪರ್ಸು ಮಾಡಿ ಇವತ್ತು ಕಟ್ಟ ಕಡೆಗೆ 40-50 ವರ್ಷದಿಂದ ಜಮೀನು ಉಳ್ತಾ ಇದ್ದಾರೆ. ಮಾವಿನ ಗಿಡ ಹಾಕಿದ್ದಾರೆ, ಸೇಪೆ ಗಿಡ ಹಾಕಿದ್ದಾರೆ, ಹೊಲ ಬಿತ್ತಾ ಇದ್ದಾರೆ, ದ್ರಾಕ್ಷಿ ಹಾಕಿದ್ದಾರೆ. ಆದರೆ ಅವರ ದಾಖಲೆ ಸಿಗ್ತಾ ಇದೆ. ಅದಕ್ಕೆ ನಾನು ಮಾನ್ಯ ಕೃಷ್ಣ ಬೈರೇಗೌಡರೊಂದು ಮನವಿ ಮಾಡಿದೆ, ಕ್ಯಾಬಿನೆಟ್ನಲ್ಲಿ ಕೇಳಿದೆ, ಮನೆಯೂ ಕೂಡ ಆಯಿತು. ದಾಖಲೆಗಳನ್ನು ಅಧಿಕಾರಿಗಳೇನು ಮಾಡಿಲ್ಲ, ಕಾರಣಾಂತರದಿಂದ ಕಳೆದೋಗಿವೆ. ಈ ವರ್ಷಗಳಲ್ಲಿ ರೈತಂದು ಕಳೆದೋಗಿದೆ. ಇನ್ನು ಉಳಿದಿರೋದು ಏನು ಮಾಡಬೇಕು? ಆ ಭೂಮಿ 50 ವರ್ಷದಿಂದ ಉಳಿತಂತ ರೈತ ಆ ಮನೆಯನ್ನ ಗುಡಿಸಲಾಗದಿಂದ ಕಟ್ಕೊಂಡು ಇಲ್ಲಿವರೆಗೂ ಕಟ್ಕೊಂಡು ಬಂದಿರೋ ಒಬ್ಬ ಸಾಮಾನ್ಯ ಬಡವರು, ಇವರಿಗೆ ದಾಖಲೆಯನ್ನು ಸೃಷ್ಟಿ ಮಾಡೋದರಲ್ಲಿ, ಅವರಿಗೆ ನ್ಯಾಯವನ್ನು ಕೊಡುವುದರಲ್ಲಿ ಇವರು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ 1 ತಿಂಗಳಲ್ಲಿ 2-3 ಮೀಟಿಂಗ್ ಅನ್ನು ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಇನ್ನು ದಾಖಲೆ ಇಲ್ಲದೆ ಇರೋದನ್ನ ಕಡೆ ಹಂತಕ್ಕೆ ಹೋಗಬೇಕಾಗ್ತದೆ, ಅದನ್ನು ಕೂಡ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾನು ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸುಮಾರು 15 ಲಕ್ಷ ಮನೆಗಳನ್ನು ಕೊಟ್ಟಿವಿ.
ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ. ಇವತ್ತು ಇಲ್ಲಿವರೆಗೂ ನಾವು ಮನೆಗಳು ಕೊಡೋಕ್ಕಾಗಿಲ್ಲ, ಕೊಡಬೇಕಂತ ಯೋಚನೆ ಮಾಡಿದ್ವಿ. ಶರತ್ ಬಚ್ಚೇಗೌಡರು ಹೇಳಿದಾಗೆ ಪ್ರತಿ ತಾಲೂಕಿನಲ್ಲಿ 2,000, 3,000, 4,000, 5,000 ಜನ ನಮಗೆ ಸೈಟ್ ಇಲ್ಲ, ಮನೆ ಇಲ್ಲ ಅಂತ ಕೇಳ್ತಾ ಇದೆ. ನಾನು ತಮ್ಮಲ್ಲಿ ಏನು ಸಲಹೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೇವಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ತಾವು ಮತ್ತು ಪಂಚಾಯತಿ ರಾಜ್ ಮಂತ್ರಿಗಳು ಕುಂತ್ಕೊಂಡು ಡಿಸಿಗಳು, ಸಿಇಒಗಳು ಮತ್ತು ಇನ್ನೂ ಅವಶ್ಯಕತೆ ಇದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನೇರವಾಗಿ ಮೀಟಿಂಗ್ ಅನ್ನು ಮಾಡಿ, 3 ವರ್ಷ ಆಗಿದೆ ನಮ್ಮ ಸರ್ಕಾರ, ಎಷ್ಟು ಸೈಟ್ಗಳು ಕೊಟ್ಟಿದ್ದೀರಿ, ಎಷ್ಟು ಮನೆಗಳನ್ನು ಕೊಡಬೇಕಾಗಿದೆ, ಈ ಸೈಟ್ಗಳಿಗಾಗಿ ಹಾಹಾಕಾರದಲ್ಲಿದ್ದಾರೆ. ಸಾಕಷ್ಟು ಕೊಡ್ತಾ ಇದ್ರಿ. 8,000 ಸೈಟನ್ನು ಇವತ್ತು ನಮ್ಮ ಅಧಿಕಾರಿಗಳು ಪಟ್ಟಿ ಮಾಡಿದ್ದಾರೆ. 4 ಜಿಲ್ಲೆಯಿಂದ ತಲಾ 2,000 ಆಯಿತು, ಕಡಿಮೆ ಏನಂತಲ್ಲ. ಆದರೆ 5,000ವರೆಗೂ ಡಿಮ್ಯಾಂಡ್ ಇದೆ. ತಾವು ಕಂದಾಯ ಸಚಿವರಾಗಿರೋದ್ರಿಂದ ಯಾವ ಜಮೀನನ್ನ ಕನಿಷ್ಠ ಮನೆ ಕಟ್ಕೊಳ್ಳೋಕೆ ಇರದೇ ಇರುವಂಥ ಜನಕ್ಕೆ ಮೊದಲು ಮನೆ ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಕೇವಲ ಒಂದು ವರ್ಗ ಅಂತಲ್ಲ, ಎಲ್ಲ ವರ್ಗದಲ್ಲಿ ಕೂಡ ಸೈಟ್ ಇಲ್ದವ್ರಿಗೂ ಮನೆ ಇಲ್ದವ್ರಿಗೂ ಇದು ಮಾಡಬೇಕಾದ್ರೆ ವಿಶೇಷವಾದ ಒಂದು ಸಭೆಯನ್ನು ಕರೆದು 1 ದಿನ ಮೀಟಿಂಗ್ ಮಾಡಿ 1 ತಿಂಗಳು ಗಡುವು ಕೊಟ್ಟು ಯಾರ್ಯಾರು ಸೈಟ್ ಬೇಕಂತ ಕೇಳ್ಕೊಂಡಿದ್ದಾರೆ ಅದನ್ನು ಮೊದಲು ಕೊಡಬೇಕು. ಮನೆ ಕೊಡಕ್ಕೆ ಒಂದೇ ಸಾರಿ ಆಗದಿದ್ರು ಕೂಡ ಹಂತ ಹಂತವಾಗಿ ಇನ್ನು 2 ವರ್ಷ ಕಾಲದಲ್ಲಿ ತೀರಾ ಅವಶ್ಯಕತೆ ಇರೋರಿಗೆ ಮನೆಯನ್ನು ಕೊಡುವಂಥ ಕೆಲಸ ಮಾಡಬೇಕಾದ್ರೆ ತಾವು ಇದನ್ನ ಜವಾಬ್ದಾರಿ ತೆಗೆದುಕೊಳ್ಬೇಕಾಗ್ತದೆ. ಪಂಚಾಯತಿ ರಾಜ್ ಮಿನಿಸ್ಟರ್ ಅಂತ ಪ್ರಿಯಾಂಕ ಖರ್ಗೆ ಅವರ ಜೊತೆಗೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಇದೊಂದು ಪವಿತ್ರವಾದ ಕೆಲಸವನ್ನು ಮಾಡಬೇಕು. ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕಾಗುತ್ತೆ. ಭಾರತದಲ್ಲಿ ಸುಮಾರು 30-35 ರಾಜ್ಯಗಳಿದ್ದಾಗ ರಾತ್ರಿ ಹಗಲು ಕೆಲಸ ಮಾಡಿ ರೈತನ ಕಣ್ಣೀರು ಒರೆಸಿ ತಿರುಗಾಡದನ್ನು ತಪ್ಪಿಸಿ ಅವನ ಮನಬಾಗಿಲಿಗೆ ಹಕ್ಕುಪತ್ರವನ್ನು ಕೊಡುವಂಥದ್ದು, ಪೋಡಿ ಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರಲ್ಲಿ ಕರ್ನಾಟಕ ರಾಜ್ಯ ಭಾರತದಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೆ ಕಾರಣ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅನ್ನೋದನ್ನ ನಾವು ತಿಳ್ಕೋಬೇಕು. ಇನ್ನು ಇರುವಂತ ಕೆಲಸವನ್ನ 1 ವರ್ಷದಲ್ಲಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದರೆ, ಸವಿಸ್ತಾರವಾಗಿ ಮುಂದೆ ಏನೇನು ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಅನಿವಾರ್ಯದ ಕಾರಣ ನಾನು 1-2-3 ಮೀಟಿಂಗ್ ಇದೆ. ಆ ಮೀಟಿಂಗ್ ವಿಷಯ ಅವ್ರಿಗೂ ಗೊತ್ತಿದೆ, ಶರತ್ ಅವ್ರಿಗೂ ಗೊತ್ತಿದೆ. ಶರತ್ ಅವರು ಈಗ ನನಗೆ ಸಂಪರ್ಕ ಇಲ್ಲ. ನಾನು 1978ರಲ್ಲಿ ತಾಲೂಕಾ ಬೋರ್ಡ್ ವೈಸ್ ಪ್ರೆಸಿಡೆಂಟ್ ಆದಾಗ ಚನ್ನಬೈರೇಗೌಡರು ನನ್ನ ಕಳಿಸಿದ್ರು ಬಚ್ಚೇಗೌಡರು ಎಲೆಕ್ಷನ್ಗೆ ಕ್ಯಾಂಪೈನ್ ಮಾಡಲಿಕ್ಕೆ. ಚನ್ನಬೈರೇಗೌಡರು ನನ್ನನ್ನ ಬಚ್ಚೇಗೌಡರು ಅದೇ ಮೊದಲು ವಕೀಲರಾಗಿದ್ದು ಅವರು ಅಸೆಂಬ್ಲಿಗೆ ನಿಂತಿದ್ದಾಗ ನಾನು ಕ್ಯಾನ್ವಾಸ್ ಬಂದಿದ್ದೆ. ಇಷ್ಟು ವರ್ಷಗಳ ನಿಕಟ ಸಂಪರ್ಕ ಆ ಕುಟುಂಬಕ್ಕಿದೆ. ಶರತ್ ಬಚ್ಚೇಗೌಡರಿಗೆ ಉಜ್ವಲವಾದಂಥ ಭವಿಷ್ಯ ಇದೆ. ಮುಂದೆ ಇನ್ನು ಹೆಚ್ಚಿನ ಸ್ಥಾನಮಾನಗಳು ಸಿಗ್ತದೆ. ಇಂತಹ ರಾಜಕಾರಣಿಗಳು ಕಮಿಟ್ಮೆಂಟ್, ಯಾವ ಉದ್ದೇಶಕ್ಕಾಗಿ ನಾವು ಓಟ್ ತೆಗೆದುಕೊಂಡಿದ್ದೀವಿ, ಏನು ಆ ಜನ ಕೇಳ್ತಾರೆ ಅದನ್ನ ಪೂರ್ತಿ ಮಾಡಬೇಕು. ಅವ್ರ ಕೆಲಸವನ್ನು ಮಾಡಿ ಅವ್ರಿಗೆ ಸಮಾಧಾನ ಮಾಡುವುದರಲ್ಲಿ ಬಹುತೇಕ ನಮ್ಮ ಜಿಲ್ಲೆ ಮಟ್ಟಕ್ಕೂ ತಿಳ್ಕೊಂಡ್ರೆ ಇದು 2 ಅಥವಾ 3ನೇ ಮೀಟಿಂಗ್ ಅಂತ ಕಾಣುತ್ತೆ. ರೈತರಿಗೆ ಹತ್ತಿರ, ಬಡವರಿಗೆ ಹತ್ತಿರ, ಮನೆ ಇಲ್ಲದವ್ರಿಗೆ, ಸೈಟ್ ಇಲ್ಲದವ್ರಿಗೆ ಮತ್ತು ಪೋಡಿ ಮಾಡೋದ್ರಲ್ಲಿ ಇವೆಲ್ಲದರಲ್ಲಿ ಕೂಡ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಣ. ಅವರಿನ್ನ ಒಳ್ಳೆ ಸ್ಥಾನಕ್ಕೆ ಹೋಗಲಿ, ಉಜ್ವಲ ಭವಿಷ್ಯ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೆ ಒಳ್ಳೇದಾಗಲಿ. ಅಧಿಕಾರಿಗಳಿಗೆ ಈಗ ಮಾನ್ಯ ನಮ್ಮ ಅಧಿಕಾರಿಗಳು ಕೂಡ ಈಗ ಜಿಲ್ಲಾಧಿಕಾರಿಗಳು ಹೊಸಗ ಜವಾಬ್ದಾರಿ ತಗೊಂಡಿದ್ದಾರೆ. ಸಚಿವರು ಇವರಿಗೆಲ್ಲ ಬಹಳ ಜವಾಬ್ದಾರಿ ಹೇಳಬೇಕು. ನೀವು ಯಾವ ಸ್ಪೀಡಲ್ಲಿ ಈ ರೈತರ ಕಣ್ಣೀರು ಒರೆಸಬೇಕು, ಈ ರೈತರಿಗೆ ನ್ಯಾಯ ಕೊಡಬೇಕು. ರೈತರು ತಿರುಗಾಡಬಾರ್ದು ಆಫೀಸ್ಗೆ. ಅಂದರೆ ಪ್ರತಿ ವಾರಕ್ಕೊಂದಿನ ಅಥವಾ 15 ದಿನಕ್ಕೊಂದಿನ ಇವರು
ಏನು ಅಭಿವೃದ್ಧಿ ಆಗಿದೆ, ಎಷ್ಟು ಪೋಡಿ ಆಗಿದೆ, ಎಷ್ಟು ಹಕ್ಕುಪತ್ರ ಕೊಟ್ಟಿದೆ ಅನ್ನೋದನ್ನ ವಿಮರ್ಶೆ ಮಾಡಿ, ಸರ್ವೆ ಮಾಡಿ, ಮತ್ತೆ ಅವರ ಮನೆ ಬಾಗಿಲಿಗೆ ಸೇರಿಸುವಂತ ಮಾಡಬೇಕು. ಇವತ್ತು ನಾನು ಜ್ಞಾಪಕ ಮಾಡ್ಕೊತಾ ಇದ್ದೀನಿ, ಹಿಸ್ಟ್ರಿ ಓದುವಂತ ಕಾಲದಲ್ಲಿ ಜಪಾನ್ನಲ್ಲಿ ಒಂದು ಅರ್ಜಿ ಹಾಕಿದ್ರೆ, ಕೃಷ್ಣ ಬೈರೇಗೌಡ ಜಪಾನ್ನಲ್ಲಿ ಒಂದು ಅರ್ಜಿ ಹಾಕಿದ್ರೆ 50 ವರ್ಷದ ಹಿಂದೆ 7 ದಿನದಲ್ಲಿ ಉತ್ತರ ಕೊಡಬೇಕು. 7 ದಿನದಲ್ಲಿ ಆಗುತ್ತೆ ಇಲ್ಲ ಕಾರಣ ಹೇಳಿ ಉತ್ತರ 7 ಡೇಸಲ್ಲಿ ಕೊಡಬೇಕು. ಆ 7 ಡೇಸಲ್ಲಿ ಕೊಡದಿದ್ರೆ ಇನ್ನ 3 ಡೇಸ್ ಟೈಮ್ ಕೊಡ್ತಾರೆ, ಕಾರಣ ಕೊಡಿ. 3 ಡೇಸ್ ನೋಟಿಸ್ ಉತ್ತರ ಕೊಡದಿದ್ರೆ ಅಧಿಕಾರಿನ 15 ದಿನದಲ್ಲಿ ಸಸ್ಪೆಂಡ್ ಮಾಡೋದೆಲ್ಲ ಮನೆಗೆ ಕಳಿಸ್ತಾ ಇದ್ರು. ಆ ಕಾಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೃಷ್ಣ ಬೈರೇಗೌಡರು ತಂದಿದ್ದಾರೆ. ಅವರ ಮನೆ ಬಾಗಿಲಿಗೆ ಉತ್ತರವನ್ನು ಕೊಟ್ಟು ಅವರ ನೆಮ್ಮದಿಯಾಗಿ ಅವರ ಕಸಬನ್ನು ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಅವರು ಇಷ್ಟೊಂದು ಹಠ ಹಿಡಿದು ರಾತ್ರಿ ಹಗಲು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ತಂದೆಯವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಬಹುತೇಕ ಅವ್ರಿಗೂ ಕೂಡ ಇನ್ನೂ ಹೆಚ್ಚಿನ ಉಜ್ವಲ ಭವಿಷ್ಯ ಇದೆ. ಅವರಿಗೆಲ್ಲ ಒಳ್ಳೇದಾಗಲಿ, ಇನ್ನು ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.